ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನೇನು ಅಂತ ನಿನಗೆ ಗೊತ್ತಾಗಬೇಕಂದ್ರೆ ನೀನು ನನ್ನ ಮೀಟ್ ಮಾಡಬೇಕು. ನಾಳೆ 9 ಗಂಟೆಗೆ ದೇವಸ್ಥಾನ ಕಡೆ ಬರಲಿಲ್ಲ ಅಂದರೆ ಬರಲ್ಲ ಕಣೋ. ಅದೇನು ಮಾಡ್ಕೋತೀಯ ಮಾಡ್ಕೋ. ನನ್ನ ಹತ್ರ ಸೈನೈಡ್ ಇದೆ. ಬೆಳಿಗ್ಗೆ 9 ಗಂಟೆಗೆ ಅಲಾರಾಮ್ ಇಟ್ಕೊಂತೀನಿ. ನೀನು ಬರಲಿಲ್ಲ ಅಂದರೆ ಸೈನೈಡ್ನೇ ದೇವಿ ಪ್ರಸಾದ ಅಂದ್ಕೊಂಡು ನುಂಗ್ಬಿಡ್ತೀನಿ. ಏಯ್, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಗಂಡ್ಸಾಗಿ ಸಾಯ್ತೀನಿ ಅಂತ ಹೆದರ್ಸ್ತಿದ್ಯಲ್ಲ. ನಿನ್ನಂತವ್ರು ಇದ್ರಷ್ಟು ಬಿಟ್ರಷ್ಟು. ಏನಾದ್ರೂ ಮಾಡ್ಕೋ, ನಾನಂತೂ ಬರಲ್ಲ. ಪದ್ಮಿನಿ, ನಾನು ಹೆದರ್ಸ್ತಾ ಇಲ್ಲ. ನನ್ನ ಒಳಗಡೆ ಇರೋ ಒದ್ದಾಟನ ಹೇಳ್ಕೊತಾ ಇದ್ದೀನಿ. ನಾನು ಹುಡುಗಾಟಿಗೆ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನು ಬಂದರೆ ನನ್ನ ಕೈಯಲ್ಲಿ ಹೂವಿರುತ್ತೆ, ಇಲ್ಲ ಅಂದರೆ ನನ್ನ ಹೆಣದ ಮೇಲೆ ಹೂವಿರುತ್ತೆ. ನನ್ನ ಸಾವಿಗೆ ನೀನೇ ಕಾರಣ ಆಗ್ತೀಯ ಪದ್ಮಿನಿ. ನಿರ್ಧಾರ ನಿನಗೆ ಬಿಟ್ಟಿದ್ದು. ದೇವಸ್ಥಾನದ ಹತ್ರ 9 ಗಂಟೆಗೆ ಕಾಯ್ತಾ ಇರ್ತೀನಿ. ಹಲೋ ಹಲೋ, ಭೂಮಿ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳು ಪದ್ಮಿನಿ? ಆ ಬೆಗ್ಗರ್ ಫೋನ್ ಮಾಡಿದ್ದ. ಯಾವ ಬೆಗ್ಗರು? ಅದೇ ದೇವಸ್ಥಾನದಲ್ಲಿ ಸಿಕ್ಕಿದ್ನಲ್ಲ, ನಕುಲ್. ಪರವಾಗಿಲ್ವೇ, ಅವನ ಹೆಸರು ಚೆನ್ನಾಗೇ ನೆನ್ಪಿದೆ. ನಾನೇ ನೆನ್ಪಿಟ್ಕೊಂಡಿಲ್ಲ, ಫೋನಲ್ಲಿ ಅವನೇ ಹೇಳ್ದ. ಅವನ್ ನಿನಗ್ ಫೋನ್ ಮಾಡಿದ್ನಾ? ಯಾಕೆ? ನಾನ್ ಭಿಕ್ಷೆ ಹಾಕಿದ್ದಕ್ಕೆ ಅವ್ರಮ್ಮ ಸರಿ ಹೋದ್ರಂತೆ. ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ನನಗೆ ಫೋನ್ ಮಾಡಿದ್ದ. ತುಂಬಾ ಒಳ್ಳೆ ಹುಡುಗ ಅನ್ನಿಸ್ತಾನೆ. ಹಾಗೇನಿಲ್ಲ, ನಾಳೆ ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನಕ್ಕೆ ಬಾ, ಮೀಟ್ ಮಾಡ್ಬೇಕು ಅಂತ ಬೇರೆ ಕರೀತಿದ್ದಾನೆ. ಮೀಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಹೋಗ್ಬಿಟ್ ಮೀಟ್ ಮಾಡ್ಬಿಟ್ ಬಾ, ಅದ್ರಲ್ಲಿ ಏನಿದೆ? ಎಷ್ಟೇ ಆಗ್ಲಿ ಅವ್ನ್ ನಿನಗ್ ಸಂಬಂಧಿಕ ಅಲ್ವಾ? ನನಗೇನು ಅವನನ್ನ ಮೀಟ್ ಮಾಡಕ್ ಇಷ್ಟ ಇಲ್ಲ. ಆದ್ರೆ ಆ ತಲೆ ಕೆಟ್ಟವನು ನಾಳೆ ದೇವಸ್ಥಾನಕ್ಕೆ 9 ಗಂಟೆಗೆ ಬರ್ಲಿಲ್ಲ ಅಂದ್ರೆ ಸೈನೈಡ್ ತಗೊಂಡು ಸೂಸೈಡ್ ಮಾಡ್ಕೋತೀನಿ ಅಂತ ಹೆದರ್ಸ್ತಿದ್ದಾನೆ. ಅಯ್ಯೋ, ವಿಷ ತಗೊಂಡು ಸೂಸೈಡ್ ಮಾಡ್ಕೊಳ್ಳೋ ಅಂತದ್ದು ಅವನ್ಗೇನಾಗಿದೆ? ಗೊತ್ತಿಲ್ಲ ಭೂಮಿ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ಅಕಸ್ಮಾತ್ ಅವನು ಸೂಸೈಡ್ ಮಾಡ್ಕೊಂಡು ಸತ್ತು ಹೋದ್ರೆ? ಸತ್ರೆ ಸಾಯ್ಲಿ ಬಿಡು. ಅಂತವ್ರ ಭೂಮಿಗ್ ಬಾರ ದೇಶಕ್ ದಂಡ. ಅವನ್ ಹೆಸರಲ್ಲಿ ಕಾಗೆ ಪಿಂಡ ಇಟ್ರಾಯ್ತು. ಅಯ್ಯೋ ಬಿಡ್ತು ಅನ್ನು, ನಾವ್ಯಾಕೆ ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸ್ಬೇಕು? ಹಾಗಾದ್ರೆ ಅವ್ನ್ ಒಳ್ಳೆಯವನು ಅಂತ ನಿಂಗೆ ಅನ್ನಿಸ್ತಾ ಇದ್ಯಾ? ಸಿಕ್ಕಿದ್ 10 ನಿಮಿಷ, ಮಾತಾಡಿದ 5 ನಿಮಿಷ, ಅಷ್ಟ್ರಲ್ಲೇ ಅವ್ನು ಒಳ್ಳೆಯವನ ಕೆಟ್ಟವನಂತ ಹೇಗ್ ಗೊತ್ತಾಗತ್ತೆ? ಅಲ್ವಾ? ಯಾರೇ ಆಗ್ಲಿ, ನಾವು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ 1-2 ದಿವಸ ಅವ್ರ ಜೊತೆ ಪಳಗ್ಬೇಕಲ್ವಾ? ಭೂಮಿ, ಏನೇ ಹೇಳ್ತಿದ್ಯಾ? ನಾನ್ ಅವನಿಂದ ದೂರ ಇರ್ಬೇಕು ಅಂತಂದ್ರೆ ನೀನ್ ಅವನ ಜೊತೆ ಪಳಗ್ಬೇಕು ಅಂತ ಹೇಳ್ತಿದ್ಯಾ? ಅಯ್ಯಯ್ಯೋ, ನಾನೇನು ಹೇಳಿಲ್ಲ ಅಮ್ಮ, ಇದು ಸಾಮಾನ್ಯ ಜ್ಞಾನ ಅಷ್ಟೇ. ಅವ್ನು ನಿಜವಾಗ್ಲೂ ಸಾಯ್ತಾನೆ ಅಂತೀಯಾ? ಅವನ್ನ ನೋಡಿದ್ರೆ ಸ್ವಲ್ಪ ಹಾಗೆ ಅನ್ಸುತ್ತೆ. ಸಿಟಿಲ್ ಬೆಳ್ದವನಲ್ವಾ, ಮೊಂಡತನ ಹಠ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಮ್ಮನ್ಗೋಸ್ಕರ ಭಿಕ್ಷೆನೇ ಎತ್ತದವನು ಇನ್ನ ನಿನ್ಗೋಸ್ಕರ ಸಾಯ್ದೇ ಇರ್ತಾನ? ನಿಜ, ಅವನ್ ಖಡಕ್ಕಾಗಿ ಸಾಯ್ತೀನಿ ಅಂತಾನೆ ಹೇಳ್ತಿದ್ದ. ಅವನ್ ಸಾಯ್ತಾನೋ ಬಿಡ್ತಾನೋ, ನಿನ್ಗಿಷ್ಟ ಇದ್ರೆ ಹೋಗೋ, ಇಲ್ಲಾಂದ್ರೆ ಬೇಡ. ಆದ್ರೆ ಒಂದ್ ಮಾತು, ಅವನೇನಾದ್ರೂ ಸತ್ರೆ ಅದು ಕಾರಣ ನೀನಾಗ್ತೀಯ. ಅಪವಾದ ನಿನ್ ತಲೆ ಮೇಲ್ ಬರುತ್ತೆ. ಯೋಚನೆ ಮಾಡು ಪದ್ಮಿನಿ. ಒಳ್ಳೆ ಮಿಕ, ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ಸಿಸ್ಟ್ರು, ಇದೇನೆ ಇಷ್ಟ ಅರ್ಜೆಂಟಲ್ಲಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ಯಾ? ಪೂಜೆ ಬುಟ್ಟಿ ಕೈಲಿರೋದ್ ಕಾಣಿಸ್ತಿಲ್ವಾ? ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಅಲ್ವೇ, ಹೋಗೋವಾಗ ಎಲ್ಲಿಗೆ ಅಂತ ಯಾರಾದ್ರೂ ಕೇಳ್ತಾರಾ? ಕೇಳ್ಬಾರ್ದು, ತಪ್ಪೆ. ಆದ್ರೂ ಅಪರೂಪಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ಯಲ್ಲ, ಅದಕ್ಕೆ ಕೇಳ್ದೆ. ಹೌದು, ಇದಕ್ಕಿದ್ದಾಗ ದೇವಸ್ಥಾನಕ್ಕೆ ಯಾಕೆ ಹೋಗ್ತಿದ್ಯಾ?
ಅ, ಅದು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ? ದೇವ್ರನ್ನ ನೋಡಕ್ಕೆ. ನೆನ್ನೆನೆ ದೇವಸ್ಥಾನಕ್ಕೆ ಹೋಗಿದ್ಯಲ್ವಾ? ಹಾಗೆಲ್ಲ ನಿನ್ ದಿನ ಹೋಗಲ್ವಲ್ಲ? ಅ, ಅದು ಇವತ್ತು ಏನು ವಿಶೇಷ ಪೂಜೆ ಅಂತೆ, ಅದಕ್ಕೆ ಹೋಗ್ತಿದ್ದೀನಿ. ಅಲ್ಲ ಕಣೆ, ನೀನ್ ಇದುವರೆಗೂ ಒಬ್ಳೆ ಎಲ್ಲೂ ಹೋದೋಳೆ ಅಲ್ಲ. ಇದೇನಿದು ಹೊಸ್ದಾಗ್ ಒಬ್ಳೆ ಹೋಗ್ತಾ ಇದೀಯಾ? ನಾನೆಲ್ಲ ಒಬ್ಳೆ ಹೋಗ್ತಾ ಇದ್ದೀನಿ. ನನ್ ಜೊತೆ ಭೂಮಿನೂ ಬರ್ತಿದ್ದಾಳಲ್ಲ. ಅಯ್ಯೋ, ನಾನಲ್ಲಿ ಬರ್ತೀನಿ ಅಂದೆ. ನಾನಿನ್ನು ಮಧ್ಯಾಹ್ನಕ್ಕೆ ಅಡ್ಗೆ ಮಾಡ್ಬೇಕು, ಅಜ್ಜಿಗೆ ಗಂಜಿ ಮಾಡ್ಕೊಡ್ಬೇಕು, ತಾತಂಗೆ ಕಷಾಯ ಕೊಡ್ಬೇಕು. ನೀನ್ ಹೋಗ್ಬಿಟ್ ಬಾ ಪದ್ಮಿನಿ. ನಾನ್ ನಿನ್ ಜೊತೆ ಬರ್ಲಾ? ನೀನು ಬರ್ತೀಯಾ? ನಂಗೂ ಮನೇಲಿದ್ ಬೋರ್ ಆಗ್ತಿದೆ ಕಣೆ, ನಾನು ಬರ್ತೀನಿ. ಸರಿ ಹೋಯ್ತು. ನೆನ್ನೆ ನಾನ್ ತಡ ಮಾಡಿದಕ್ಕೆ ಮಂಗಳಾರತಿ ನೋಡೋದೇ ತಪ್ಪೋಯ್ತು. ಇನ್ನ ನೀನ್ ಬರೋ ಅಷ್ಟ್ರಲ್ಲಿ ವಿಶೇಷ ಪೂಜೆ ಮುಗ್ದು ದೇವಸ್ಥಾನಕ್ ಬಾಗ್ಲಾಕ್ಬಿಟ್ಟಿರ್ತಾರೆ. ಪದ್ಮಿನಿ, ಆಲ್ರೆಡಿ ತಡ ಆಗ್ತಾ ಇದೆ. ಲೇ, ನಂಗೆ ಮಾತಾಡಕ್ ಟೈಮ್ ಇಲ್ಲ. ನಾನು ನಿನಗೆ ಆಮೇಲೆ ಸಿಗ್ತೀನಿ. ಸಿಸ್ಟ್ರು, ಸಿಸ್ಟ್ರು ನಿತ್ಕೊಳೆ. ಇದೇನಿದು, ಯಾವಾಗ್ಲೂ ಮನೇಲಿ ಎಮ್ಮೆ ತರ ಬಿತ್ಕೊಂಡಿರೋಳು, ಇವತ್ ನೋಡಿದ್ರೆ ಸಂಕ್ರಾಂತಿಲಿ ಕಿಚ್ಚಾರೋ ದನ ತರ ಓಡ್ತಾವಳೆ. ಯಾವತ್ತೂ ಇಲ್ದಿರೋ ದೇವ್ರ ಮೇಲಿನ ಭಕ್ತಿ ಇವತ್ತೇನ್ ಇಷ್ಟೊಂದು? ರುಕ್ಮಿಣಿ, ಕಾಫಿ ಏನಾದ್ರೂ ಕುಡಿತ್ಯಾ? ಬೇಡ, ಇವಳು ಅವತಾರ ನೋಡಿದ್ಮೇಲೆ ನನಗೂ ಕಷಾಯನೇ ಕುಡಿಯೋಣ ಅನಿಸ್ತಿದೆ. ಹೇಗಿದ್ರು ತಾತಂಗ್ ಮಾಡ್ತೀಯಲ್ವಾ, ನನಗೂ ಒಂದ್ ಗ್ಲಾಸ್ ಮಾಡ್ಬಿಡು.